ಪಡ್ತಿರೋ ಕಷ್ಟಕ್ಕೆ ನನಗೆ ಸಾಯ್ಬೇಕು ಅನ್ಸತ್ತೆ. ಇವತ್ತು ಕೋರ್ಟ್ನಲ್ಲಿ ತೀರ್ಪು. ಎಲ್ಲರೂ ಹೇಳೋದನ್ನ ಗಮನಿಸಿದ್ರೆ ಅಪ್ಪಂಗೆ ಬೇಲ್ ಸಿಗಲ್ಲ. ನಿನ್ನಿಂದನೂ ಅದಕ್ಕೇನು ಉತ್ತರ ಸಿಗ್ತಿಲ್ಲ. ಸಂಕಟಕ್ಕೆ, ಕಣ್ಣೀರಿಗೆ, ನೋವಿಗೆ ದೈವ ಗುರಿಯಾಗ್ತಾ ಇದೆ. ನಿನ್ನನ್ನು ನಾನು ದೂರ್ತಿಲ್ಲ, ಬೈತಿಲ್ಲ ಅಮ್ಮ. ನಿನ್ನ ಮೇಲೆ ಯಾವ ಬೇಸರನೂ ಇಲ್ಲ. ನ್ಯಾಯ ಕೊಡ್ಸು ಅಂತ ಕೇಳ್ತಿದ್ದೀನಿ ಅಷ್ಟೇ. ಅದಕ್ಕೆ ಕಾಲ ಬರಬೇಕು, ಕರ್ಮ ಕಳಿಬೇಕು. ನಿನ್ ಸಮಸ್ಯೆ ಸರಿ ಹೋಗುತ್ತೆ, ತಾಳ್ಮೆ ಇರಬೇಕು ಅಷ್ಟೇ. ನೀವೇ ಅಲ್ವಾ ಈ ಕೇಸಿನ ಇನ್ವೆಸ್ಟಿಗೇಟಿಂಗ್ ಆಫೀಸರು? ಹೌದು. ಖಂಡಿತ ವಿವರಗಳು ಬೇಕು. ಖಂಡಿತ. ಕಳ್ತನ ಆಗಿದ್ದಾಗ್ಲಿಂದ ಕಂಠಿಹಾರನ ಪ್ರತಿಕ್ಷಣ ಬೆನ್ನು ಹತ್ತೋನು ನಾನು. ಕಣ್ಣಿಗೆ ಕಂಡಿದ್ದು ಸದಾಶಿವಯ್ಯ. ತೋಚಿದ್ ಹೇಳಬೇಡಿ. ಡಿಪಾರ್ಟ್ಮೆಂಟ್ ಬಂದು ತುಂಬಾ ವರ್ಷ ಆಯ್ತು. ನಾನು ತೋತ್ನಂಗೆ ಯಾವತ್ತೂ ಕೆಲಸ ಮಾಡೇ ಇಲ್ಲ. ಕಂಠಿಹಾರ ಕಳ್ತನ ಆದ್ಮೇಲೆ ಮೊದಲು ಅದು ಕಣ್ಣಿಗೆ ಬಿದ್ದಿದ್ದು ನಿಮಗೆ? ಹೌದು. ಎಲ್ಲಿ? ಸದಾಶಿವಯ್ಯ ಅವರ ಮನೆಯಲ್ಲಿ, ಅಂದ್ರೆ ಅವ್ರ ಮನೆ ಬಾವಿಲಿ. ಆಮೇಲೆ ನನಗೊಂದು ಚಿತ್ರ ಸಿಕ್ತು. ಕಳುವಾದ ಅಮ್ಮನವ್ರ ಮೈ ಮೇಲಿದ್ದ ಕಂಠಿಹಾರದ ಚಿತ್ರ ಅದು. ಅದನ್ನ ಈಗಾಗಲೇ ಗೌರವಯುತ ನ್ಯಾಯಾಲಯಕ್ಕೆ ಅರ್ಪಿಸಿದ್ದೀನಿ. ಕೊಡಪ್ಪ, ಅದೇನೋ ಚಿತ್ರ ಅಂತೆ. ನೋಡಪ್ಪ, ಎಲ್ಲಿ ಸಿಕ್ತು ಚಿತ್ರ? ಸದಾಶಿವಯ್ಯ ಅವರ ಅಂಗಡಿಲಿ. ಕಂಠಿಹಾರದ ಚಿತ್ರ ಅಂಗಡಿಲಿ ಸಿಕ್ಕಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಕಲಿ ಕಂಠಿಹಾರನ್ನ ತಯಾರಿಸಿ ಅದನ್ನ ಅಮ್ಮನವ್ರಿಗೆ ಹಾಕಿ ಆಮೇಲೆ ಅಲ್ಲಿಂದ ಅಸಲಿ ಕಂಠಿಹಾರನ ಎದುರಿಸೋದು ಇವ್ರ ಪ್ಲಾನ್. ನಿಸ್ಸಂದೇಹವಾಗಿ ಹೇಳ್ತೀನಿ, ಆ ಕಂಠಿಹಾರನ ಕದ್ದಿದ್ದು ಈ ಸದಾಶಿವಯ್ಯ ಅವರೇ. ಥ್ಯಾಂಕ್ ಯು. ಕಾತ್ಯಾಯಿನಿ ಅವರೇ, ನೀವೇನಾದ್ರೂ ಪ್ರಶ್ನೆ ಮಾಡೋದಿದೆಯಾ? ಪಂಚ ನಾಗಭೂಷಣ, ದೇವಸ್ಥಾನದ ಅರ್ಚಕರು, ಇವರಿಬ್ಬರ ವಿಚಾರಣೆ ಏನು ಬೇಕಾದ್ರೂ ಆಗ್ಲಿ, ಇವರಿಬ್ಬರ ಬಗ್ಗೆ ನನಗೆ ನಂಬಿಕೆ ಇದೆ. ಆದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಟೈಮ್ನಲ್ಲಿ ಆ ಇನ್ಸ್ಪೆಕ್ಟರ್ ಮಾತ್ರ ನೀನು ಪ್ರಶ್ನೆ ಕೇಳಿ ಕೂಡುದು. ಇಲ್ಲ ಯುವರ್ ಆನರ್. ಕ್ಷಮಿಸ್ಬಿಡಮ್ಮ ಅಪ್ಪನ್ನ. ಪ್ರಾಯಶ್ಚಿತ್ತ ಅಂತ ನಾನು ಉರುಳ್ ಸೇವೆ ಮಾಡ್ತೀನಿ. ಆಗ್ಬೇಕಾದ ಕಾರ್ಯಗಳನ್ನ ಬಲವಂತವಾಗಿ ಬದಲಾಯಿಸಕ್ ಹೋದ್ರೆ ನೀನ್ ಬೇರೆ ತರದ ಪರೀಕ್ಷೆಗಳನ್ನ ಕಷ್ಟಪಟ್ಟು ಎದುರಿಸ್ಬೇಕಾಗತ್ತೆ ಮಗು. ಅಪ್ಪ ನಿರಪರಾಧಿ ಅಂತ ಸಾಬೀತಾಗೋದಾದ್ರೆ ನಾನು ಕಷ್ಟಗಳನ್ನ ಎದುರ್ಸಕ್ ಸಿದ್ಧ. ಕಷ್ಟದಲ್ಲಿದ್ದಾಗ ಕೊಡೋ ಮಾತು ಸುಖ ಬಂದಾಗ ಅಳಿಸೋಗ್ಬಹುದು. ಹಾಗಾಗಲ್ಲ. ನಾನೀಗ ಏನ್ ಹೇಳ್ತೀನೋ ಅಪ್ಪ ಬಂದ್ಮೇಲೂ ಆಡಿರೋ ಮಾತಿಗೆ ನಾನು ತಪ್ಪಲ್ಲ. ಹಾಗೆ ನಡ್ಕೋತೀನಿ ನಾನು. ನಿನಗೆ ಈಗಿರೋ ಏಕಾಗ್ರತೆ, ಭಕ್ತಿ ಕರಗಬಹುದು. ನಾನು ನಿನ್ನ ನಂಬ್ತೀನಿ. ನಿನ್ ಮೇಲಿರೋ ಭಕ್ತಿನ ಯಾವತ್ತೂ ಕಡಿಮೆ ಮಾಡ್ಕೊಳ್ಳೋಣ ನಾನು. ಆದ್ರೆ ಯಾವುದಕ್ಕೂ ನೀನು ಶಂಕ ಬಳಸೋ ಹಾಗಿಲ್ಲ. ಬಳಸೋದಿಲ್ಲ. ನನ್ನ ಸ್ವಂತ ಶಕ್ತಿಯಿಂದ ಮಾಡ್ತೀನಿ. ಯಾರ ಸಹಾಯನೂ ಬೇಕಾಗಿಲ್ಲ ನನಗೆ. ಯುವರ್ ಆನರ್, ಸದಾಶಿವಯ್ಯನೇ ಅಪರಾಧಿ ಅಂತ ಹೇಳೋದಕ್ಕೆ 3 ಹಂತಗಳಿವೆ. ನಂಬರ್ 1, ನಕಲಿ ಕೀ ತಯಾರಿಸುವಂತ ವೃತ್ತಿ. ವಿರೋಧಿ ಮಿತ್ರರಾದ ಕಾತ್ಯಾಯಿನಿ ಅವರು ಹೇಳ್ತಾರೆ, ಅಸಲಿ ಕೀ ತೋರಿಸದೆ ಅಥವಾ ಕೊಡದೆ ನಕಲಿ ಕೀ ತಯಾರಿಸೋದು ಕಷ್ಟ ಅಂತ. ಆ ಮಾತು ಒಪ್ಪಿಗೆ. ಆದ್ರೆ ಇಲ್ಲಿ ತೋರಿಸೋ ಅವಶ್ಯಕತೆನೇ ಇಲ್ಲ. ಖುದ್ದು ಸದಾಶಿವಯ್ಯ ಹೋಗಿ ಬೀಗ ನೋಡಿರ್ಬೋದು. ಕೆಲಸದಲ್ಲಿ ವಿಪರೀತ ಅನುಭವ ಇದ್ರೆ ಕಣ್ಣಳತೆನೆ ಸಾಕು ಅಲ್ವಾ ಯುವರ್ ಆನರ್? ಇವೆಲ್ಲವನ್ನು ತಾವು ಕೂಲಂಕುಷವಾಗಿ ಪರಿಶೀಲಿಸಿ ಆರೋಪಿ ಸದಾಶಿವಯ್ಯ ಅವರಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು ಅಂತ ಕೇಳ್ಕೊತೀನಿ. ದಟ್ಸ್ ಆಲ್ ಯುವರ್ ಆನರ್. ಆಗಲ್ವಾ ಅಪ್ಪನ ಬಿಡುಗಡೆ? ಚಿಂತೆ ಬೇಡ, ನಿನ್ನ ಅಪೇಕ್ಷೆಯಂತೆ ಆಗತ್ತೆ. ಅಮ್ಮನ ಕಣ್ಣು? ಕ್ಷೇತ್ರ ದರ್ಶನಕ್ಕೆ ಹೊರಡು. ನನ್ನ ಮೊದಲ ಕ್ಷೇತ್ರದ ದರ್ಶನ ಆಗ್ತಿದ್ದ ಹಾಗೆ ನಿನ್ ತಾಯಿಗೆ ದೃಷ್ಟಿ ಬರುತ್ತೆ. ಊಟದ ನಂತರ 5 ನಿಮಿಷ ಇದ್ದೀರಿ, ಜಡ್ಜ್ಮೆಂಟ್ ಆಗೋಗಿರೋದು. ಸದಾಶಿವಂಗೆ ತಕ್ಕ ಶಿಕ್ಷೆ ಆಗಿರೋದು. ಹಾಳಾದ ಹೊಟ್ಟೆ, ಹಾಳಾದ ಊಟ.